ಪ್ರಚಲಿತ ಘಟನೆಗಳು. ವಿಶ್ವ ಜೌಗು ದಿನ. ಪ್ರತಿ ವರ್ಷ ಫೆಬ್ರವರಿ 2ರಂದು ವಿಶ್ವ ಜೌಗು ದಿನವನ್ನು ಆಚರಣೆ ಮಾಡಲಾಕತ್ತೆ. 2025 ವಿಶ್ವ ಜೌಗು ದಿನದ ಧ್ಯೇಯವಾಕ್ಯ ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ತೇವಭೂಮಿಗಳನ್ನು ರಕ್ಷಿಸೋಣ. ಥೀಮ್ 2025 ವೆಟ್ಲ್ಯಾಂಡ್ ಡೇದ ಥೀಮ್ ಏನಂದ್ರೆ ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್. ಭಾರತವು ಮತ್ತೆ ಹೊಸ 4 ರಾಮ್ಸಾರ್ ತಾಣಗಳನ್ನು ಘೋಷಣೆ ಮಾಡಿದೆ. ಈ ಮೂಲಕ ಭಾರತದಲ್ಲಿರುವ ರಾಮ್ಸಾರ್ ತಾಣಗಳ ಸಂಖ್ಯೆ 85ರಿಂದ 89ಕ್ಕೆ ಹೆಚ್ಚಳಗೊಂಡಿದೆ. ಹೊಸದಾಗಿ ಸೇರ್ಪಡೆಗೊಂಡ 4 ರಾಮ್ಸಾರ್ ತಾಣಗಳು ಯಾವ್ಯಾವು ಅಂದ್ರೆ, 1 ಸಕ್ಕರಕೊಟ್ಟಾಯಿ ಪಕ್ಷಿಧಾಮ ತಮಿಳುನಾಡು. ತೀರ್ಥಂಗಲ್ ಪಕ್ಷಿಧಾಮ ಎಲ್ಲೈತೆ ಅಂದ್ರೆ ಇದು ತಮಿಳುನಾಡು ಒಳಗೈತೆ. ಇನ್ನು 3ನೇದ ಕೆಚೋಪಾಲ್ರಿ ರಾಮ್ಸಾರ್ ತಾಣ ಎಲ್ಲೈತೆ ಅಂದ್ರೆ ಸಿಕ್ಕಿಂ ಒಳಗೈತೆ. 4ನೇದ ಉದ್ವಾ ಸರೋವರ ಎಲ್ಲೈತೆ ಅಂದ್ರೆ ಜಾರ್ಖಂಡ್ ಒಳಗೈತೆ. ಈ ಮೂಲಕ ಸಿಕ್ಕಿಮ ಮತ್ತು ಜಾರ್ಖಂಡ 2 ರಾಜ್ಯಗಳು ತಮ್ಮ ಮೊದಲ ರಾಮ್ಸಾರ್ ತಾಣಗಳನ್ನು ಘೋಷಿಸಿಕೊಂಡವು. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣ ಹೊಂದಿರುವ ರಾಜ್ಯಗಳು. ತಮಿಳುನಾಡು 20 ರಾಮ್ಸಾರ್ ತಾಣಗಳನ್ನು ಹೊಂದುವ ಮೂಲಕ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ರಾಜ್ಯವಾಗೈತೆ. ಇನ್ನು 2ನೇ ನಂಬರ್ ಇರುವುದು ಉತ್ತರ ಪ್ರದೇಶ, ಅದ 10 ರಾಮ್ಸಾರ್ ತಾಣಗಳನ್ನು ಹೊಂದೈತೆ. ಇವಾಗ ಭಾರತದಲ್ಲಿ ಒಟ್ಟು 89 ರಾಮ್ಸಾರ್ ತಾಣಗಳಿದಾವೆ. 85 ಇದ್ದು ಮೊನ್ನೆ 4 ಆ್ಯಡ್ ಮಾಡೋಣ, 89 ರಾಮ್ಸಾರ್ ತಾಣಗಳಾಗ್ಯಾವ. ಕರ್ನಾಟಕದಲ್ಲಿರುವ ರಾಮ್ಸಾರ್ ತಾಣಗಳು ಎಷ್ಟಂದ್ರೆ 4 ಅದಾವೆ ಕರ್ನಾಟಕದಾಗ. 1 ಮಾಗಡಿಕೆರೆ ಪಕ್ಷಿ ಸಂರಕ್ಷಣಾ ಧಾಮ ಗದಗ ಒಳಗೈತೆ ಅದು. ಇನ್ನು 2ನೇದ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಒಳಗೈತೆ. 3ನೇದ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಧಾಮ ವಿಜಯನಗರ ಒಳಗೈತೆ ಅದು. ಇನ್ನು 4ನೇದ ಅಘನಾಶಿನಿ ಮುಖಜಭೂಮಿ ಎಲ್ಲೈತೆ ಅಂದ್ರೆ ಉತ್ತರ ಕನ್ನಡ ಒಳಗೈತೆ ಅದು. ಇನ್ನು ರಾಮ್ಸಾರ್ ಸಮಾವೇಶದ ಬಗ್ಗೆ. ಈ ಸಮಾವೇಶವನ್ನು 2 ಫೆಬ್ರವರಿ 1971ರಂದು ಇರಾನಿನ ರಾಮ್ಸಾರ್ದಲ್ಲಿ ಅಳವಡಿಸಲಾಯಿತು. ರಾಮ್ಸಾರ್ ಸಮಾವೇಶವು ಜೌಗು ಭೂಮಿಗಳು ಮತ್ತು ಅವುಗಳ ಸಂಪನ್ಮೂಲಗಳ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಚೌಕಟ್ಟನ್ನು ಒದಗಿಸುತ್ತದೆ. ವಿಶ್ವದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಸೈಟ್ಗಳನ್ನು ಹೊಂದಿದ ರಾಷ್ಟ್ರ ಅಂದ್ರೆ ಯುನೈಟೆಡ್ ಕಿಂಗ್ಡಮ್. ಇದು 175 ರಾಮ್ಸಾರ್ ತಾಣಗಳನ್ನು ಹೊಂದೈತೆ. ಇನ್ನು ವಿಶ್ವದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಸೈಟ್ಗಳನ್ನು ಹೊಂದಿದ 2ನೇ ದೇಶ ಅಂದರೆ ಮೆಕ್ಸಿಕೋ. ಈ ಮೆಕ್ಸಿಕೋ ದೇಶ 142 ರಾಮ್ಸಾರ್ ತಾಣ ಹೊಂದುವ ಮೂಲಕ 2ನೇ ಸ್ಥಾನದಲ್ಲಿ ಐತದ. ಅಂತಾರಾಷ್ಟ್ರೀಯ ಅಭಿವೃದ್ಧಿ ವಾರ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ವೀಕ್ 2 ಫೆಬ್ರವರಿಯಿಂದ 8 ಫೆಬ್ರವರಿವರೆಗೆ ಆಚರಣೆ ಮಾಡ್ತೀವಿ. ಇದು ಅಂತಾರಾಷ್ಟ್ರೀಯ ಅಭಿವೃದ್ಧಿ ವಾರ. ಇದು ಬಡತನ, ಅಸಮಾನತೆ, ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯಂಥ ಅಂತಾರಾಷ್ಟ್ರೀಯ ಸಮಸ್ಯೆಗಳ ಅರಿವನ್ನು ಉತ್ತೇಜಿಸುತ್ತದೆ. ಇನ್ನು ಅಂತಾರಾಷ್ಟ್ರೀಯ ಹಿಮನದಿಗಳ ವರ್ಷ 2025 ಇದು ಇಂಪಾರ್ಟೆಂಟ್. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2025ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಹಿಮನದಿಗಳ ಸಂರಕ್ಷಣೆಯ ವರ್ಷ ಎಂದು ಘೋಷಣೆ ಮಾಡಿದೆ. ಇದಕ್ಕೆ ಮೊದಲಕ ವಿಶ್ವಸಂಸ್ಥೆ 2025ನ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷವೆಂದು ಮತ್ತು ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಎಂದು 2025ನ ಘೋಷಣೆ ಮಾಡಿತ್ತು. ಇನ್ನು ವಿಶ್ವಸಂಸ್ಥೆಯ ಬಗ್ಗೆ. ಸ್ಥಾಪನೆ ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ನೇ ತಾರೀಕು ಸ್ಟಾರ್ಟ್ ಆಯ್ತು. ಇದರ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ ಒಳಗೈತಿ. ಇದರ ಮೂಲ ಸದಸ್ಯ ರಾಷ್ಟ್ರಗಳು ಎಷ್ಟಂದ್ರೆ 51 ಅದಾವೆ. ಇದರ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ರಷ್ಯಾ, ಫ್ರಾನ್ಸ, ಚೀನಾ, ಇಂಗ್ಲೆಂಡ, ಅಮೇರಿಕಾ. ಇದರ ಆಡಳಿತ ಭಾಷೆಗಳು 6 ಅದಾವೆ. ಯಾವ್ಯಾವ ಅಂದ್ರೆ ಇಂಗ್ಲೀಷ, ಚೈನೀಸ, ಫ್ರೆಂಚ, ಅರೇಬಿಕಾ, ರಷ್ಯನ್, ಸ್ಪ್ಯಾನಿಷ. ಭದ್ರತಾ ಮಂಡಳಿ ಸದಸ್ಯ ರಾಷ್ಟ್ರಗಳು ಟೋಟಲ್ ಭದ್ರತಾ ಮಂಡಳಿ ಸದಸ್ಯ ರಾಷ್ಟ್ರಗಳು 15 ಅದಾವು. 5 ಕಾಯಂ ಸದಸ್ಯ ರಾಷ್ಟ್ರಗಳು, 10 ಟೈಮ್ಕ ಆಯ್ಕೆ ಆಕ್ಕವು. ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳು ಅದಾವ ಅಂದ್ರೆ ವಿಶ್ವಸಂಸ್ಥೆಯೊಳಗೆ 193 ಸದಸ್ಯ ರಾಷ್ಟ್ರಗಳು. ಪ್ರಸ್ತುತ ಕಾರ್ಯದರ್ಶಿ ಯಾರ್ದಾರ ಅಂದ್ರೆ ಆಂಟೋನಿಯೋ ಗುಟೆರಸ್ ಅವರು. ಇವರು ಎಲ್ಲವ್ರಂದ್ರೆ ಪೋರ್ಚುಗಲ್ ದೇಶದವರು. 2ನೇ ಅವಧಿಗೆ ಆಯ್ಕೆ ಆಗಿದ್ದಾರೆ. ಓಸಿರಿಸ್ ರೆಕ್ಸ್ ಬಾಹ್ಯಾಕಾಶ ನೌಕೆ. ಇದನ್ನು 2020ರಲ್ಲಿ ನಾಸಾವು ಬೆನ್ನು ಎಂಬ ಕ್ಷುದ್ರ ಗ್ರಹದ ಅಧ್ಯಯನಕ್ಕಾಗಿ ಓಸಿರಿಸ್ ರೆಕ್ಸ್ ಎಂಬ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಿತ್ತು. ಇದನ್ನು ನಾಸಾ ಉಡಾವಣೆ ಮಾಡಿತ್ತು. ಇನ್ನು ICC ಮಹಿಳಾ ಅಂಡರ್-19 T20 ವಿಶ್ವಕಪ್ 2025. ಇದು ವಿಶ್ವಕಪ್ ಜರುಗಿದ ಸ್ಥಳ ಎಲ್ಲಿ ಅಂದ್ರೆ ಮಲೇಷಿಯಾ ಒಳಗೆ. ಫೈನಲ್ ಪಂದ್ಯ ಯಾರ್ಯಾರ ನಡುವೆ ನಡೀತಂದ್ರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾದ ಮಧ್ಯೆ ಫೈನಲ್ ಪಂದ್ಯ ಜರುಗಿತ್ತು. ಭಾರತವು ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸುವ ಮೂಲಕ 2ನೇ ಬಾರಿಗೆ ICC ಮಹಿಳಾ ಅಂಡರ್-19 T20 ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಭಾರತದ ಕ್ಯಾಪ್ಟನ್ ಯಾರಂದ್ರೆ ನಿಖಿ ಪ್ರಸಾದ್ ಅವರು. ಭಾರತ 2023 ಮೊದಲ ಬಾರಿಗೆ ಗೆದ್ದಿತ್ತು. ಇದು 2ನೇ ಆವೃತ್ತಿ. 2025 ಮತ್ತು ಭಾರತ ಗೆದ್ದೈತೆ. ಸುದ್ದಿಯಲ್ಲಿರುವ ಸ್ಥಳಗಳು. ಡೇರಿಯನ್ ಗ್ಯಾಪ್. ಈ ಡೇರಿಯನ್ ಗ್ಯಾಪ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ
ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾದ ಮಧ್ಯೆ. ಇಲ್ಲಿ ಇದು ಉತ್ತರ ಅಮೆರಿಕ ಬರುತ್ತೆ ಕಡೆ, ಇಲ್ಲಿ ಇದು ದಕ್ಷಿಣ ಅಮೆರಿಕ ಇದೆ. ಇಲ್ಲಿ ಕಂಡು ಬರೋದು ಇದು ಡೇರಿನ್ ಗ್ಯಾಪ್. ಇನ್ನು ಎರಡನೇದ ಪೊಟೊಮ್ಯಾಕ್ ನದಿ. ಈ ಪೊಟೊಮ್ಯಾಕ್ ನದಿಯಲ್ಲಿ ಕಂಡು ಬರುತ್ತೆ, ಇದು USA ಒಳಗೆ ಕಂಡು ಬರುತ್ತೆ. ಈ ಪೊಟೊಮ್ಯಾಕ್ ನದಿ ಇದರ ಉದ್ದ ಎಷ್ಟೈತೆ ಅಂದ್ರೆ 652 ಕಿಲೋಮೀಟ್ರ್. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಇತ್ತೀಚೆಗೆ ಇಲ್ಲಿನ M23 ಗುಂಪ ಸುದ್ದಿಯಲ್ಲೈತೆ. ಇದು ಮಧ್ಯ ಆಫ್ರಿಕಾದೊಳಗೆ ಕಂಡು ಬರುತ್ತಿದೆ. ಈ ರಾಷ್ಟ್ರವು ವಿಸ್ತೀರ್ಣದಲ್ಲಿ ಆಫ್ರಿಕಾದ 2ನೇ ಅತಿ ದೊಡ್ಡ ರಾಷ್ಟ್ರ ಆಗೈತಿದೆ. ಇದರ ರಾಜಧಾನಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ರಾಜಧಾನಿ ಕಿನ್ಶಾಸಾ. ಇದರ ಗಡಿ ರಾಷ್ಟ್ರಗಳು ಎಷ್ಟು ರಾಷ್ಟ್ರಗಳೊಂದು ಗಡಿ ಹೊಂದಿಕೊಂಡೈತೆ ಅಂದ್ರೆ ಇದು 9 ರಾಷ್ಟ್ರಗಳೊಂದಿಗೆ ಗಡಿ ಹೊಂದಿಕೊಂಡೈತೆ. ಯಾವ್ಯಾವ ರಾಷ್ಟ್ರಗಳು ಅಂದ್ರೆ ರಿಪಬ್ಲಿಕ್ ಆಫ್ ಕಾಂಗೋ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಸೌತ್ ಸುಡಾನ್, ಉಗಾಂಡ, ರುವಾಂಡ, ಬುರುಂಡಿ, ತಾಂಜೇನಿಯಾ, ಜಾಂಬಿಯಾ, ಅಂಗೋಲಾ. ಇವಷ್ಟು ರಾಷ್ಟ್ರಗಳೊಂದಿಗೆ ಗ್ರೇಟ್ ರಿಪಬ್ಲಿಕ್ ಆಫ್ ಕಾಂಗೋ ಗಡಿಯನ್ನು ಹೊಂದಿಕೊಂಡೈತಿದೆ. ಇನ್ನು ಒನ್ ಲೈನರ್ಸ್. ಒಂದೇದು 2025-26 ಕೇಂದ್ರ ಬಜೆಟ್ನ ಧ್ಯೇಯವಾಕ್ಯ ಏನು? 2025-26 ಕೇಂದ್ರ ಬಜೆಟ್ನ ಧ್ಯೇಯವಾಕ್ಯ ಸಬ್ಕಾ ವಿಕಾಸ್. ಎರಡನೇದು ಪಾಯಿಂಟ್ ನೇಮೋ ಎಲ್ಲಿ ಕಂಡುಬರುತ್ತೆ? ಪಾಯಿಂಟ್ ನೇಮೋ ಎಂಬ ಪ್ರದೇಶ ಎಲ್ಲಿ ಕಂಡುಬರುತ್ತದೆ? ಇದು ಪೆಸಿಫಿಕ್ ಮಹಾಸಾಗರ ಒಳಗೆ ಕಂಡುಬರುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೌಂಟ್ ತಾರಾನಾಕಿ ಎಲ್ಲಿ ಕಂಡುಬರುತ್ತದೆ? ಇದು ಮೌಂಟ್ ತಾರಾನಾಕಿ ಎಂಬುದ ಮೌಂಟೇನ್ ನ್ಯೂಜಿಲ್ಯಾಂಡ್ದಲ್ಲಿ ಕಂಡುಬರುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೌರಿ ಟ್ರೈಬ್, ಮೌರಿ ಬುಡಕಟ್ಟು, ಇದು ನ್ಯೂಜಿಲ್ಯಾಂಡ್ದಾಗ ಕಂಡುಬರುತ್ತದೆ. ಇನ್ನು ಇತ್ತೀಚೆಗೆ ವಿಶ್ವಸಂಸ್ಥೆಯ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಹಿಮನದಿಗಳ ಸಂರಕ್ಷಣೆ ವರ್ಷ ಎಂದು ಘೋಷಿಸಿದೆ? ವಿಶ್ವಸಂಸ್ಥೆ 2025ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಹಿಮನದಿಗಳ ಸಂರಕ್ಷಣೆ ವರ್ಷ ಎಂದು ಘೋಷಣೆ ಮಾಡಿದೆ. ಪ್ರಸ್ತುತ ಭಾರತದಲ್ಲಿರುವ ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟು? ಪ್ರಸ್ತುತ ಭಾರತದಾಗ 89 ರಾಮ್ಸಾರ್ ತಾಣಗಳು ಅದಾವೆ. 85 ಪ್ಲಸ್ 4 ಆ್ಯಡ್ ಅದು, ಈಗ 89 ರಾಮ್ಸಾರ್ ತಾಣಗಳು ಭಾರತದಾಗ ಅದಾವೆ. ಇತ್ತೀಚೆಗೆ ಆರ್ಥಿಕ ಸಮೀಕ್ಷೆ 2024-25ರಲ್ಲಿ ಬಳಸಿರುವ ಹಳೆಯ ಯುದ್ಧ ಕುದುರೆ ಓಲ್ಡ್ ವಾರ್ ಹೌಸ್ ಪದ ಯಾವ ವಲಯಕ್ಕೆ ಸಂಬಂಧಿಸಿದೆ? ಇದು ಓಲ್ಡ್ ವಾರ್ ಹೌಸ್, ಹಳೆಯ ಯುದ್ಧ ಕುದುರೆ ಎಂಬ ಪದ ಸೇವಾ ವಲಯಕ್ಕೆ ಸಂಬಂಧಪಟ್ಟಿದೆ. ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ವರದಿಯನ್ನು ಬಿಡುಗಡೆ ಮಾಡುವವರು ಯಾರು? ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂದ್ರೆ RBIದವರು ಬಿಡುಗಡೆ ಮಾಡ್ತಾರೆ. ಭಾರತ್ ಪರ್ವ ಇದು ಹಬ್ಬವನ್ನು ಯಾವ ಸಚಿವಾಲಯ ಆಯೋಜಿಸುತ್ತದೆ? ಭಾರತ್ ಪರ್ವವನ್ನು ಆಯೋಜಿಸುವುದು ಪ್ರವಾಸೋದ್ಯಮ ಸಚಿವಾಲಯ.